ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಕ್ವಶನ್ ಪೇಪರ್ನ ನೋಡೋಣ. ಸೊ ಕ್ವಶನ್ ಪೇಪರ್ ಬಂದು ಯಾವುದು ಅಂತಂದರೆ ಜನರಲ್ ಪೇಪರ್ ಆಗಿರುತ್ತೆ. ಇದು ಬುಕ್ಲೆಟ್ ಸೀರೀಸ್ ಬಂದು ಎ ಆಗಿರುತ್ತೆ. ವರ್ಷನ್ ಕೋಡು ಅಮೃತ್ ಬಜಾರ್ ಪ್ರಕ್ರಿಯೆಯು ಡ್ಯಾಶ್ ರವರಿಂದ ಸಂಪಾದಿಸಲ್ಪಟ್ಟಿದೆ ಅಂತಕ್ಕಂಥದ್ದು. ಇಲ್ಲಿ 4 ಆಪ್ಷನನ್ನು ಕೂಡ ಕೊಟ್ಟಿದ್ದಾರೆ. ಜಿ ಸುಬ್ರಹ್ಮಣ್ಯ ಅಯ್ಯರ್, ಬಿ ಜಿ ತಿಲಕ್, ಸಿಸಿರ್ ಕುಮಾರ್ ಘೋಷ್, ಅರವಿಂದ್ ಘೋಷ್ ಅಂತ ಹೇಳ್ಬಿಟ್ಟು ಅಮೃತ್ ಬಜಾರ್ ಪತ್ರಿಕೆಯು ಡ್ಯಾಶ್ ಅವರಿಂದ ಸಂಪಾದಿಸಲ್ಪಟ್ಟಿದೆ ಅಂತಂದರೆ ಇಲ್ಲಿ ಸಿಸಿರ್ ಕುಮಾರ್ ಘೋಷ್ ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದಕ್ಕೆ ಕಾರಣವಾದಂಥ ಫ್ಯಾಕ್ಟ್ ಯಾವುದು ಅಂತಕ್ಕಂಥದ್ದು. ಪೂನಾ ಫ್ಯಾಕ್ಟ್, ಸಿಮ್ಲಾ ಫ್ಯಾಕ್ಟ್, ಇರ್ವಿನ್ ಫ್ಯಾಕ್ಟ್, ಲಕ್ನೋ ಫ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸರಿಯಾದಂಥ ಉತ್ತರ ಯಾವುದಾಗ್ತದೆ? ಸೊ ಇರ್ವಿನ್ ಫ್ಯಾಕ್ಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಉಗ್ರ ರಾಷ್ಟ್ರೀಯವಾದವು ಡ್ಯಾಶ್ ಘಟನೆಯಿಂದ ಉತ್ತೇಜಿಸಲ್ಪಟ್ಟಿತು. ಚೌರಿ ಚೌರಾ ಘಟನೆ, ಜಲಿಯನ್ ವಾಲಾಬಾಗ್ ದುರಂತ, ಬಂಗಾಳದ ವಿಭಜನೆ, ಖಲಾಫತ್ ಚಳವಳಿ ಅಂತ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬಂಗಾಳ ವಿಭಜನೆ ಅಂತಕ್ಕಂಥದ್ದು. 1928ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದವರು ಯಾರು? ಮೋತಿಲಾಲ್ ನೆಹರೂನ, ಜವಾಹರ್ಲಾಲ್ ನೆಹರೂನ, ಸುಭಾಷ್ ಚಂದ್ರ ಬೋಸ, BC ಪಾಲ ಅಂತಕ್ಕಂಥದ್ದು. ಸರಿಯಾದಂಥ ಉತ್ತರ ಜವಾಹರ್ಲಾಲ್ ನೆಹರು ಅವರು 1928ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು. 1928. 1953ರಲ್ಲಿ ರಚಿತವಾದಂಥ ಭಾಷಾವಾರು ಪ್ರಾಂತ್ಯಗಳ ರಚನಾ ಆಯೋಗ ಅಂದರೆ SRC ಅಂತ ಸದಸ್ಯರಾಗಿದ್ದವರು ಯಾರು ಅಂತಕ್ಕಂಥದ್ದು. ಪಟಾಭಿ ಸೀತಾರಾಮಯ್ಯ, DP ದರ್, ಆಚಾರ್ಯ ಕೃಪ್ಲಾನಿ, HN ಕುಂಜ್ರು ಅಂತ ಕೊಟ್ಟಿದ್ದಾರೆ. 1953ರಲ್ಲಿ ರಚಿತವಾದಂಥ ಭಾಷಾವಾರು ಪ್ರಾಂತ್ಯಗಳ ರಚನಾ ಆಯೋಗದ ಸದಸ್ಯರಾಗಿದ್ದವರು ಯಾರು ಅಂತಂದ್ರೆ HN ಕುಂಜ್ರು. ವಿಧುರಾಸತ್ವ ಘಟನೆಯ ಕುರಿತು ನೇಮಕವಾದ ತನಿಖಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸರ್ ವೇಪಾ ರಮೇಶನ್, ಸರ್ ರಾಮಸ್ವಾಮಿ ಮೊದಲಿಯರ್, ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ 4 ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸರಿಯಾದಂಥ ಉತ್ತರ ಸರ್ ವೇಪಾ ರಮೇಶನ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಉತ್ತರ ಕರ್ನಾಟಕದ ಮೊದಲ ಕಾಲೇಜು ಎಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು? ಉತ್ತರ ಕರ್ನಾಟಕದಲ್ಲಿ ಮೊದಲ ಕಾಲೇಜು ಎಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಅಂತಕ್ಕಂಥದ್ದು ಹುಬ್ಳಿ, ಬೆಳಗಾಂ, ಬಿಜಾಪುರ್, ಧಾರವಾಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಧಾರವಾಡ. ಭಾರತವನ್ನು ಆಕ್ರಮಣ ಮಾಡಿದ ಟರ್ಕಿಯ ಯಮುನಿ ವಂಶಾವಳಿಯು ಪ್ರಚಲಿತ ಯಾವ ಹೆಸರನ್ನು ಪಡ್ಕೊಂಡಿದೆ ಅಂತಕ್ಕಂಥದ್ದು. ಗೋರಿ ವಂಶಾವಳಿ, ಗುಲಾಮಿ ವಂಶಾವಳಿ, ಖಿಲ್ಜಿ ವಂಶಾವಳಿ, ಗಜನಿ ವಂಶಾವಳಿ ಅಂತ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಜನಿ ವಂಶಾವಳಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟ ವಿದೇಶಿ ಪ್ರವಾಸಿಗರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಥವಾ ಜೋಡಿಸಿರಿ. ಈ ಬರ್ಡಾಸ್ ಅಂತಕ್ಕಂಥವನು ಮತ್ತು ಬಾರ್ಬೋಸ್ ಅಂತಕ್ಕಂಥವ್ರು, ಆಮೇಲೆ ಲಿನ್ಸ್ ಚೊಟೈನ್ ಅಂತಕ್ಕಂಥವ್ರು, ನ್ಯೂನಿಚ್ ಅಂತಕ್ಕಂಥವ್ರು 4 ಜನ ಬಂದಿರ್ತಾರೆ. ಅದನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು ಅಂತಂದ್ರೆ ಫಸ್ಟ್ ಬಂದವರು ಬಾರ್ಬೋಸ್, ನಂತರ ಬಂದವರು ನ್ಯೂನಿಚ್. ಸೊ ಥರ್ಡ್ ಬಂದವರು ಯಾರಪ್ಪ ಅಂತಂದ್ರೆ ಈ ಲಿನ್ಸ್ ಚೊನ್ಯಾಟ್ ಅಂತಕ್ಕಂಥವ್ರು. 4th ಒನ್ನು ಬರ್ಡಾಸ್ ಅಂತಕ್ಕಂಥವ್ರು. ಸೊ ಸನ್ನತಿಯು ಈ ಕೆಳಗಿನ ಯಾವ ನದಿಯ ದಂಡೆಯ ಮೇಲೆ ಇದೆ? ಕೃಷ್ಣ, ಮಂಜೂರ, ಭೀಮಾ, ಪಾಪನಾಸಿನಿ ಅಂತ ಕೊಟ್ಟಿದ್ದಾರೆ. ಈ ಸನ್ನತಿ ಅಂತಕ್ಕಂಥದ್ದು ಯಾವ ಒಂದು ಡಿಸ್ಟಿಕಲ್ಲಿ ಬರುತ್ತೆ ಅಂದರೆ ಯಾದಗಿರಿ ಡಿಸ್ಟಿಕಲ್ಲಿ ಬರುತ್ತೆ. ಸೊ ಇದು ಭೀಮಾ ನದಿಯ ಒಂದು ತೀರದಲ್ಲಿ ಇದೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಬೆಳಗಾವಿ ಜಿಲ್ಲೆಯ ಯಾವ ಗ್ರಾಮದಲ್ಲಿ 2 ಪದ್ಮಟಂಕ ನಾಣ್ಯಗಳನ್ನು ಶೋಧಿಸಲಾಯಿತು? ಸೌದತ್ತಿ, ವಡ್ಗಾ ಮಾಧವಪುರ ಅಥವಾ ವಡ್ಗಾ ಮಾಧವಪುರ, ರಾಮದುರ್ಗ, ಹಲಸಿ ಅಂತ 4. ಸೌದತ್ತಿ, ವಡ್ಗಾ ಮಾಧವಪುರ, ರಾಮದುರ್ಗ, ಹಲಸಿ. ಸೊ ಸರಿಯಾದಂಥ ಉತ್ತರ ರಾಮದುರ್ಗ. ಆಜೀವಕ ಪಂಥದ ಪ್ರವರ್ತಕರು ಯಾರು? ಆಜೀವಕ. ಅಜಿತ ಕೇಶವ ಕಂಬಲಿನ್, ಋಷಭದೇವ, ತುವರ್ಸಿ ಅಥವಾ ಮುಕ್ಕಲಿ ಗೋಶಾಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಕ್ಕಲಿ ಗೋಶಾಲ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ರಾಷ್ಟ್ರಕೂಟರ ಆಳ್ವಿಕೆಯ ಕೊನೆಯ ಅರಸನಾರು ಅಂತಂದರೆ 4ನೇ ಕೃಷ್ಣ, 2ನೇ ಕೃಷ್ಣ, 3ನೇ ಅಮೋಘವರ್ಷ, ಕೊಟ್ಟಿಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರಕೂಟರ ಆಳ್ವಿಕೆಯ ಕೊನೆಯ ಅರಸರು ಯಾರು ಅಂತಂದ್ರೆ 2ನೆಯ ಕರ್ಕ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಲ್ಲಮ ಪ್ರಭು ಗುಹೇಶ್ವರ ಸರಿಯಾಗಿದೆ, ಆವಿನಾಳ ಮಹಾಲಿಂಗ ಸರಿಯಾಗಿದೆ, ಆವಿನಾಳ ಕಲ್ಲಯ್ಯ ಮಹಾಲಿಂಗ ಸರಿಯಾಗಿದೆ. ಸೊ ನೆಕ್ಸ್ಟು ಮಹಾಲಿಂಗ ಕಲ್ಲೇಶ್ವರ ಅಂತಕ್ಕಂಥದ್ದು. ಮೌನೇಶ್ವರ ಬಸವಣ್ಣ ಸರಿಯಾಗಿದೆಯಾ? ಚಾಚಿ ಕಾಯಕದ ಕರ್ಮಹರ
ಬಸವಯ್ಯ ಕಾಳೇಶ್ವರ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಕೆಳಗಿನ ಯಾವ ಜೋಡಿಯು ಸರಿಯಾದ ಹೊಂದಾಣಿಕೆಯಾಗಿಲ್ಲ ಅಂತ ಅಂದರೆ ಇಲ್ಲಿ ಬಾಚಿ ಕಾಯಕದ ಅಂತ ಕೊಟ್ಟಿದ್ದಾರಲ್ಲ, ಅದು ಕರ್ಮ ಬಾಚಿ ಕಾಯಕದ ಬಸವಯ್ಯ, ಕರ್ಮಹರ ಕಾಳೇಶ್ವರ ಅಂತಕ್ಕಂಥದ್ದು ರಾಂಗ್ ಆನ್ಸರ್ ಆಗಿದೆ. ಸಂಗಮ ತಮಿಳ್ಗಂ ಮತ್ತು ಕನ್ನಡ ನಾಡು ನುಡಿ ಗ್ರಂಥದ ಕರ್ತೃ ಯಾರು ಅಂತ ಕೊಟ್ಟಿದ್ದಾರೆ. ಮಹಾಲಿಂಗಂ ಎಂ, ಚಿದಾನಂದಮೂರ್ತಿ ಎಂ, ಎಸ್ ಶೆಟ್ರು ಕಲಬುರ್ಗಿ ಅಥವಾ ಎಂ ಕಲಬುರ್ಗಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಲಬುರ್ಗಿ ಎಂ ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಶೆಟ್ರು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಟೀ ಸಾಗುವಳಿಗೆ ಅನುಕೂಲಕರವಾದ ಹವಾಗುಣ ಯಾವುದು? ಟೀ ಸಾಗುವಳಿ ಉಷ್ಣ ಹವಾಮಾನ, ಗರಿಷ್ಠ ಮಳೆ, ಎತ್ತರದ ಪ್ರದೇಶ, ಇಳಿಜಾರು ಪ್ರದೇಶ ಅಂತ ಕೊಟ್ಟಿದ್ದಾರೆ. ಇಲ್ಲಿ ABC, BCD, ABD, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ 3 ಸರಿಯಾಗಿದೆ. ಏನಪ್ಪ ಅಂತಂದರೆ ABD ಅಂತಂದರೆ ನಮಗಿಲ್ಲಿ ಆಪ್ಷನ್ 3 ಬರುತ್ತೆ. ಉಷ್ಣ ಹವಾಮಾನ ಬೇಕು, ಟೀ ಸಾಗುವಳಿ ಮಾಡಲಿಕ್ಕೆ ಗರಿಷ್ಠ ಮಳೆ ಬೇಕು, ಇಳಿಜಾರು ಪ್ರದೇಶ ಬೇಕು, ಎತ್ತರದ ಪ್ರದೇಶ ಬೇಡ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ನದಿಗಳು ಕೊಟ್ಟಿದ್ದಾರೆ, ಉಪನದಿಗಳು ಕೊಟ್ಟಿದ್ದಾರೆ. ಬ್ರಹ್ಮಪುತ್ರ, ಗೋದಾವರಿ, ಯಮುನಾ ಕೊಟ್ಟಿದ್ದಾರೆ, ಕೃಷ್ಣ ಕೊಟ್ಟಿದ್ದಾರೆ. ಕೃಷ್ಣ ಕೊಟ್ಟಿದ್ದಾರೆ, ಅದ್ರ ಅಪೋಸಿಟ್ ಚಂಬಲ್ ಕೊಟ್ಟಿದ್ದಾರೆ. ಬ್ರಹ್ಮಪುತ್ರ ಇಂದ್ರಾವತಿ ಅಂತ ಕೊಟ್ಟಿದ್ದಾರೆ. ಗೋದಾವರಿ ತಿಸ್ತಾ ಅಂತ ಕೊಟ್ಟಿದ್ದಾರೆ. ಯಮುನಾ ಭೀಮಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಭೀಮಾ, ಯಮುನಕ್ಕೆ ಭೀಮಾ ಸಾಧ್ಯನೇ ಇಲ್ಲ, ಯಾಕಂದರೆ ಕೃಷ್ಣ ಭೀಮಾ ಅಂತ ನಮಗೆಲ್ಲ ಗೊತ್ತಿರೋದು. ಇಲ್ಲಿ ಕೃಷ್ಣಕ್ಕೆ ಭೀಮಾ ಆಗುತ್ತೆ, ಬ್ರಹ್ಮಪುತ್ರಕ್ಕೆ ಯಾವುದಾಗುತ್ತೆ ಅಂತಂದರೆ ಬ್ರಹ್ಮಪುತ್ರ ತಿಸ್ತಾ ಆಗುತ್ತೆ ಅಲ್ವಾ. ಬ್ರಹ್ಮಪುತ್ರ ತಿಸ್ತಾ, ಗೋದಾವರಿ ಇಂದ್ರಾವತಿ, ಯಮುನಾ ಚಂಬಲ್ ಸರಿಯಾದಂಥ ಉತ್ತರ. ಚಿಲ್ಕಾ ಹೊರತಾಗಿ ಈ ಮುಂದಿನವುಗಳಲ್ಲಿ ಯಾವುದು ಒಂದು ಖಾರಿ ಸರೋವರವಾಗಿದೆ ಅಂತ? ಖಾರಿ, ಕೊಲ್ಲಿ, ಖಾರಿ ಅಂತ ಹೇಳ್ತೀವಲ್ಲ. ಸಾಂಬಾರ್, ದಿಡ್ವನ್ ಅಥವಾ ಪುಲಿಕಟ್, ಸುನ್ಹ ಅಂತ ಕೊಟ್ಟಿದ್ದಾರೆ. ಪುಲಿಕಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಸೊ ಖಂಡಿತ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಪ್ರಶ್ನೋತ್ತರಗಳನ್ನು ನಿಮಗಾಗಿ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು.